ಕರ್ನಾಟಕ ರಾಜ್ಯ ದಿವಾಳಿ ಆಗ್ತಾ ಇದೆ. ರಾಜ್ಯದ ಹಣಕಾಸು ಇಲಾಖೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ? State of Karnataka, where the government's financial woes once again is capturing the limelight. 5 guarantees were promised during elections and have become a financial burden now of about 58,000 crore rupees. Karnataka government under Siddaramaiah and D.K. Shivakumar has got bankrupt. They do not have any money for even the smallest developmental activity. ಇಲ್ಲಿನ ಸರ್ಕಾರಕ್ಕೆ ತನ್ನ ಎಂಪ್ಲಾಯ್ಸ್ ಗಳಿಗೆ ಸ್ಯಾಲರಿಯನ್ನು ಡಿಲೇ ಮಾಡ್ತಾ ಇದೆ. ಅಭಿವೃದ್ಧಿ ಕಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೆ. ರಾಜ್ಯದಲ್ಲಿ 7.7 ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ 2.5 ಲಕ್ಷ ಅಂದ್ರೆ 37% ಅಕ್ರಾಸ್ ದ ಡಿಪಾರ್ಟ್ಮೆಂಟ್ ಖಾಲಿ ಇದೆ. ಇವೆಲ್ಲೋ ಬಿಡಿ, ಕಸ ಎತ್ತದಕ್ಕೆ ಗಾರ್ಬೇಜ್ ಟ್ಯಾಕ್ಸ್ ತಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ 60,000 ಟೀಚರ್ಸ್ ಗಳ ಪೋಸ್ಟ್ ಖಾಲಿ ಇದೆ. ಇದು 2028ಕ್ಕೆ 1,41,000 ರೀಚ್ ಆಗುತ್ತೆ. ಇದರಲ್ಲಿ ಇನ್ನೂ ಶಾಕಿಂಗ್ ಏನಂದ್ರೆ 6,158 ಶಾಲೆಗಳಲ್ಲಿ ಕೇವಲ ಒಬ್ರು ಟೀಚರ್ ಇರೋದು. ಐ ರಿಪೀಟ್, ಒಬ್ರು ಟೀಚರ್ ಇರೋದು. ಶಾಕಿಂಗ್ಲಿ 1,000 ಕೋಟಿ ನಮ್ಮ ದುಡ್ಡು ನೀರ್ ತರ ವೇಸ್ಟ್ ಆಗ್ತಾ ಇದೆ. ಒಬ್ಬ ವಿದ್ಯಾರ್ಥಿ ಫ್ರೀ ಆಗಿ ಬಸ್ ಅಲ್ಲಿ ಹೋಗ್ತಾನೆ, ಆದ್ರೆ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ಅಂದ್ರೆ ಏನ್ ಉಪಯೋಗ? ಅದು ಅದರಿಂದ ಏನ್ ಯೂಸ್ ಇದೆ? ಫ್ರೀ ಆಗಿ ನನ್ನ ಸ್ಕಾಲರ್ಶಿಪ್ ಸಿಗುತ್ತೆ, ನನಗೆ ಒಳ್ಳೆ ಸ್ಕೂಲ್ ಬಿಲ್ಡಿಂಗ್ ಇಲ್ಲ ಅಂದ್ರೆ ಏನ್ ಉಪಯೋಗ ಇದೆ? ಅದರಿಂದ ನನಗೆ ಫ್ರೀ ಆಗಿ 2,000 ರೂಪಾಯಿ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ. ನಾನು ಹಾಸ್ಪಿಟ್ಲಿಗೆ ಹೋದ್ರೆ ಬೇಸಿಕ್ ಆಗಿರುವಂತ ಮೆಡಿಸಿನ್ ಸಿಗಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ನಾವು ಮತ್ತೆ ನೀವು ಕೊಡ್ತಾ ಇರುವಂತ 1 ರೂಪಾಯಿ ಕೂಡ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ? ಇದರಿಂದ ನಮ್ಮ ಲೈಫ್ ಬೆಟರ್ ಆಗ್ತಾ ಇದೆಯಾ? ನಮ್ಮ ರಾಜ್ಯದ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ? ಇವೆಲ್ಲವನ್ನ ಒಬ್ಬ ಪ್ರಜ್ಞಾವಂತ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ತಡೆಯಕ್ಕೆ ನೋಡೋಣ ಬನ್ನಿ.